ಆಧ್ಯಾತ್ಮಿಕ ಜ್ಞಾನ ಭಂಡಾರ ಹೊತ್ತ ಗುರುಗಳ ಸಾನ್ನಿಧ್ಯ ಜನಸಾಮಾನ್ಯರ ಪುಣ್ಯ. ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಬಿಜಿ ಅನಂತಶಯನ. ಮಾನವ ಧರ್ಮದಲ್ಲಿ ದೇವರ ಬಗ್ಗೆ ಆಸಕ್ತಿ ಮೂಡಲು ಗುರು ಲಭ್ಯವಾಗಲು ಪುಣ್ಯ ಮಾಡಿರಬೇಕು. ಆಧ್ಯಾತ್ಮಿಕ ಜ್ಞಾನ ಭಂಡಾರ ಹೊತ್ತ ಗುರುಗಳ ಸಾನ್ನಿಧ್ಯ ಜನಸಾಮಾನ್ಯರ ಪುಣ್ಯ ಎಂದು ಶಕ್ತಿ ದಿನಪತ್ರಿಕೆಯ ಸಲಹಾ ಸಂಪಾದಕ ಹಾಗೂ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಬಿಜಿ ಅನಂತಶಯನ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸೋಮವಾರಪೇಟೆ ಸಮೀಪದ ಅಂಕನಹಳ್ಳಿ ಶ್ರೀ ತಪೋವನ ಕ್ಷೇತ್ರ ಮನೆಹಳ್ಳಿ ಮಠದ ಆವರಣದಲ್ಲಿ ಶ್ರೀ ಗುರು ಸಿದ್ಧ ವೀರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಡೆದ ಜನಜಾಗೃತಿ ಸಾಧನೆ ಸಮ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಾನವ ಜನ್ಮ, ಭಗವಂತನಲ್ಲಿ ಆಸಕ್ತಿ ಹಾಗೂ ಮಾರ್ಗದರ್ಶಕ ಗುರುವಿನ ದರ್ಶನ ಈ ಮೂರು ಅತ್ಯಂತ ಅವಶ್ಯಕತೆಗಳು ದೊರೆತಾಗ ದೈವ ಸಾಕ್ಷಾತ್ಕಾರ ಆಗಲು ಸಾಧ್ಯ ಹಾಗೂ ಜನ್ಮ ಸಾರ್ಥಕವಾಗುತ್ತದೆ. ಪರಿಶ್ರಮದಿಂದ ಸಿಕ್ಕ ಭಾಗ್ಯವನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು. ಮನಸ್ಸಿನ ಮೂಲ ಹಾಗೂ ಆತ್ಮದ ಮೂಲ ಪರಮಾತ್ಮ. ನಿತ್ಯ ಭಗವಂತನ ಸ್ಮರಣೆ ಮಾಡುವುದರಿಂದ ಮರುಜನ್ಮ ಉಂಟಾಗುತ್ತದೆ. ಸಿಹಿ ನೀರು ಉಪ್ಪಿನ ಮೂಲ ಸಮುದ್ರ ಸೇರುವಂತೆ ನಿತ್ಯ ಭಗವಂತನ ಸ್ಮರಣೆ ಮಾಡಿದರೆ ಜನ್ಮ ಸಾರ್ಥಕ್ಯ ಪಡೆಯುತ್ತದೆ ಎಂದು ಹೇಳಿದ ಅನಂತಶಯನ ಬಸವಣ್ಣನವರ ವಚನವನ್ನು ಸುಶ್ರಾವ್ಯವಾಗಿ ಹಾಡಿ ಸಭಿಕ ಭಕ್ತರನ್ನು ರಂಜಿಸಿದರು. ಇಲ್ಲಿಗೆ ಬಂದು ಮೆದುಳಿಗೆ ಎಷ್ಟು ಜ್ಞಾನವನ್ನ, ಎಷ್ಟು ಆಹಾರವನ್ನ ನೀವು ನೀಡ್ತೀರಾ? ಬರೀ ಆ ಮಕ್ಕಳು ಹಾಡಿದ್ದು ಅಥವಾ ಇವತ್ತು ಮಂಟಪ ಎಳೆಯುವಾಗ ಕಾಣುವಂತಹ ದೃಶ್ಯ ಸೌಂದರ್ಯ, ಅಲ್ಲಿ ವ್ಯಾಪಾರಿ ಮಾಡ್ತಿರುವಂತಹ ಬಳೆಗಳು ಅಥವಾ ಚೈನ್ ಏನಿದೆ ಅಷ್ಟೇನ ಒಂದು ಮಠಕ್ಕೆ ಬಂದು ನಾವು ಕಲ್ತ್ಕೊಳ್ಳೋದು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಈ ಮಾನವ ಇಂಗ್ಲಿಷ್ ಗೊತ್ತಿದೆ, ಆದ್ರೆ ದೊಡ್ಡ ಪ್ರೊಫೆಸರ್ಸ್ ಅಂತೇಳಿ ಯಾವ್ದು ಅರ್ಥ ಆಗೋದಿಲ್ಲ. ಶಶಿ ತರೂರ್ ತರ ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳಿಕೆ ಒಂದು ಮೈಲ್ ಉದ್ದದ ಇಂಗ್ಲಿಷ್ ಬಳಸಿ ಬರ್ತಾರೆ. ಅಂದ್ರೆ ಬಸವಣ್ಣನವರ ವಚನಗಳನ್ನು ನೋಡಿ ದೈವತ್ವ ಅಂತ ಹೇಳುವಂಥದ್ದು ಪಡಿಬೇಕಾದ್ರೆ, ಸಿಗ್ಬೇಕಾದ್ರೆ ಏನು ಆತ್ಮ ಸಾಕ್ಷಾತ್ಕಾರ, ದೈವ ಸಾಕ್ಷಾತ್ಕಾರ ಅಂತೆಲ್ಲ ಹೇಳ್ತೇವೆ. ಅದೆಲ್ಲ ನಮಗೆ ಲಭ್ಯ ಆಗ್ಬೇಕಾದ್ರೆ ಮೂರು ಅತ್ಯಂತ ಅವಶ್ಯಕತೆ ಇದೆ. ಏನು ಅಂತ ಹೇಳಿದ್ರೆ, ಒಂದು ಮಾನವ ಜನ್ಮ. ಮುಖ್ಯ ಅತಿಥಿ ಕೊಡಗು ವಿಶ್ವವಿದ್ಯಾನಿಲಯದ ಉಪನ್ಯಾಸಕ ಜಮೀರ್ ಅಹಮದ್ ಮಾತನಾಡಿ, ಕ್ರಿಸ್ತಶಕ 12ನೇ ಶತಮಾನದ ಬಸವಣ್ಣ ಸರ್ವ ಸಮಾನತೆ ತಂದುಕೊಟ್ಟ ಕ್ರಾಂತಿಕಾರಿ ಸಾಂಸ್ಕೃತಿಕ ನಾಯಕರು. ದಕ್ಷಿಣಕ್ಕೆ ಬಂದ ಶೈವ ಪಂಥದ ಬಸವಾದಿ ಶರಣರು ನಡೆದಾಡಿದ ಪುಣ್ಯದ ಭೂಮಿ ಕರ್ನಾಟಕ. ಬಸವಾದಿ ಶಿವಶರಣರು ಅರಿಷಡ್ವರ್ಗ ದಾಟಿ ಪಂಚೇಂದ್ರಿಯಗಳನ್ನು ದಾಟಿದ ಸಾಂಸ್ಕೃತಿಕ ಜಗತ್ತಿಗೆ ಕೊಡುಗೆ ನೀಡಿದವರು. ಅಕ್ಷರ ದಾಸೋಹ, ಅನ್ನದಾಸೋಹ ಆಶ್ರಯ ಕೊಟ್ಟಂತಹ ನಡೆದಾಡುವ ದೈವ ಶಿವಕುಮಾರ ಸ್ವಾಮಿಯವರ ಪುಣ್ಯಭೂಮಿ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಸಂದೇಶ ಸಾರಿದ ವಚನಕಾರರು. ಕಾಯಕವೇ ಕೈಲಾಸ ಎಂದು ಬದುಕಿ ಬಾಳಿದವರು. ಗುರು ಲಿಂಗ ಜಂಗಮ ದಾಟಿ ಬದುಕು ಸಾಧ್ಯವಿಲ್ಲ. ಬಸವಾದಿ ಶರಣರು ವೈಚಾರಿಕತೆ, ಭಕ್ತಿಯ ಮೂಲ ಸಕಲರಿಗೂ ಲೇಸನ್ನು ಬಯಸಿದವರು. ಅನುಭವ ಮಂಟಪಕ್ಕೆ ಅಕ್ಕ ಮಹಾದೇವಿಗೆ ಸ್ವಾಗತ ನೀಡಿ ಸಮಾನತೆ ತೋರಿದ ಮಹಾನುಭಾವ ಬಸವಣ್ಣ. ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳಲು ಬಸವಣ್ಣನವರ ವಚನಗಳನ್ನು ಓದಬೇಕು ಎಂದು ಕರೆ ನೀಡಿದರು. ನಾಯನಾರರು ಆಳ್ವಾರರು ಅಂತ ಕೇಳಿರ್ತಿರ್ತಾವೆ. ಹಾಗೆ ನೋಡಿದ್ರೆ ಕರ್ನಾಟಕದ ಶೈವ ಶಾಖೆಯೂ ಕೂಡ ಹಾಗೆ. ಭಕ್ತ ಮಹೇಶ್ವರ ಪ್ರಸಾದ ಪ್ರಾಣಲಿಂಗಿ, ಶರಣ ಐಕ್ಯ ಷಟ್ಸ್ಥಳಗಳನ್ನ ಜೀವನದುದ್ದಕ್ಕೂ ಅಳವಡಿಸಿಕೊಂಡು ತ್ರಿವಿಧ ದಾಸೋಹವನ್ನ ಸಾರಲು ಅಕ್ಷರ ಅನ್ನ ಆಶ್ರಯವನ್ನು ಕೊಟ್ಟರು. ಇವತ್ತು ನಾನು ಹೇಳ್ತಾ ಇರ್ತೀನಿ, ಜೀವಿಸಿದ್ರೆ ಅದು ನಮ್ಗೆ ಯೋಗ್ಯತೆನೇ ಇಲ್ಲ ಬಿಡಿ, ಕೊನೆ ಪಕ್ಷ ಹೇಳೋಕಾದ್ರೂ ಹೇಳ್ಬೇಕಾದ್ರೆ ಜೀವಿಸಿದ್ರೆ ಪರಮ ಪೂಜ್ಯ ಪ್ರಾತಸ್ಮರಣೀಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಂತೆ ಜೀವಿಸಬೇಕು. ಅಕ್ಷರದಾಸೋಹ, ಅನ್ನದಾಸೋಹ ಆಶ್ರಯವನ್ನು ಕೊಟ್ಟಂತು. ಕಿರಿಕೊಡ್ಲಿ ಮಠಾಧೀಶ ಸದಾಶಿವ ಸ್ವಾಮೀಜಿ ಆಶೀರ್ವಚನ ನೀಡಿ ಜೀವನದಲ್ಲಿ ಸಾಧನೆ ಮಾಡಬಹುದೆಂಬುದಕ್ಕೆ ಮನೆಹಳ್ಳಿ ಮಠದ ಅಭಿವೃದ್ಧಿಯೇ ಸಾಕ್ಷಿ. ಪವಿತ್ರ ಕ್ಷೇತ್ರವಾಗಿರುವ ಮಠ ಎಲ್ಲ ಭಕ್ತರಿಗೆ ಸಂಸ್ಕಾರ, ಜ್ಞಾನ, ಭಕ್ತಿ ನೀಡುವುದರ ಜೊತೆಗೆ ಗೋಶಾಲೆ ನಿರ್ಮಾಣದ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದೆ. ಶರಣರ ಚಿಂತನೆ, ವಚನಗಳು ಜನಸಾಮಾನ್ಯರಿಗೆ ದಾರಿದೀಪವಾಗಿದೆ ಎಂದರು. ನಮ್ಮನ್ನ ಸರ್ವನಾಶ ಮಾಡುತ್ತೆ. ಹಾಗಾಗಿ ಮಠ ಮಂದಿರ ಸಂಸ್ಕಾರವನ್ನು ಕಲಿಸುವುದರಿಂದಾಗಿ ನೀವೆಲ್ಲರೂ ಇವತ್ತು ಇಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರ ಬದುಕು ಹಸನಾಗ್ತದೆ ಅನ್ನುವ ವಿಚಾರಗಳನ್ನ ಎಲ್ಲರೂ ನಿಮ್ಮಲ್ಲಿ ತಿಳಿಸಿದ್ದಾರೆ. ನಾನು ಹೆಚ್ಚು ನಿಮ್ಮ ಸಮಯವನ್ನು ತೆಗೆದುಕೊಳ್ಳದೆ ಒಂದು 2 ವಾಕ್ಯದಲ್ಲಿ ಮುಗಿಸ್ತೀನಿ. ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ, ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರೇಣ ವಿಶೇಷತಃ. ಮುದ್ದೇನಕಟ್ಟೆ ಮಠಾಧೀಶ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿ, ಮಠ ಮಂದಿರಗಳು ಸಂಸ್ಕಾರ ಕಲಿಸುತ್ತವೆ. ಶರಣರ ವಚನಗಳನ್ನು ಅರಿತು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕನ್ನು ಹಸನು ಮಾಡಿಕೊಳ್ಳಬೇಕು ಎಂದರು. ಅಖಂಡ ಮಂಡಲಾಕಾರಂ ವ್ಯೋಮಾತೀತಂ ನಿರಂಜನಂ
ನಾದಬಿಂದು ಕಲಾತೀತ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯನ್ನ ಅಲಂಕರಿಸತಕ್ಕಂಥ ಕ್ಷೇತ್ರದ ಅಧಿಪತಿಗಳಾದ ಪರಮ ಪೂಜ್ಯರಲ್ಲಿ, ಈ ಭಾಗದಲ್ಲಿರ್ತಕ್ಕಂಥ ಇಬ್ಬರೂ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ, ಈ ಕ್ಷೇತ್ರದ ವತಿಯಿಂದ ಈ ಭಾಗದ ಎಲ್ಲ ಜನರಿಗೆ ಒಂದು ಸಂಸ್ಕಾರವನ್ನು ಕೊಡುವಂತ, ಭಕ್ತಿಯನ್ನ ಕಲಿಸುವಂತ ಕ್ಷೇತ್ರ ಆಗಿದ್ದಂತ ಇತ್ತೀಚಿನ ದಿನಮಾನಗಳಲ್ಲಿ ಆ ಕ್ಷೇತ್ರ ಎಲ್ಲ ಜನರಿಗೆ ಒಂದು ಜ್ಞಾನವನ್ನ ಬಿತ್ತುವಂತ, ಅದೇ ರೀತಿ ಜೀವನದಲ್ಲಿ ಹೀಗೂ ಒಂದು ಸಾಧನೆ ಮಾಡಬಹುದು ಅಂತ ಹೇಳಿ ಒಂದು ಗೋಶಾಲೆಯನ್ನ ಪ್ರಾರಂಭ ಮಾಡಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಆಯೋಜಕ ಹಾಗೂ ಹಿರಿಯ ಪತ್ರಕರ್ತ ಎಸ್ ಮಹೇಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಮಠದಲ್ಲಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳಲ್ಲಿ ದಾಸೋಹದ ಜೊತೆಗೆ ಜ್ಞಾನ ದಾಸೋಹ ಸಹ ನಡೆಯುತ್ತಿದೆ. ಹಾದಿ ತಪ್ಪುತ್ತಿರುವ ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಜನಜಾಗೃತಿ ಸಾಧನೆ ಸಮ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜನಪದ ಪರಿಷತ್ ಜಿಲ್ಲಾಧ್ಯಕ್ಷ ಬಿಜಿ ಅನಂತಶಯನ, ಹಿರಿಯ ಪತ್ರಕರ್ತ ಎಚ್ಟಿ ಅನಿಲ್, ಉಪನ್ಯಾಸಕ ಜಮೀರ್ ಅಹಮದ್, ಜಿಲ್ಲಾ ವಿದ್ಯಾಸಾಗರ ಕಲಾ ತಂಡದ ಕಲಾವಿದ ಇ ರಾಜು ಮತ್ತು ತಂಡದವರು, ಶೌರ್ಯ ಮತ್ತು ತಂಡದವರು, ಪತ್ರಕರ್ತ ಪ್ರಕಾಶ್ ಚಂದ್ರ ಹಾಗೂ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು.